ಕನ್ನಡ ಚಿತ್ರರಂಗದಲ್ಲಿ ನಟಿಯರ ಕೊರತೆ ಇದೆ ಅಂತ ಆಗಾಗ ಈ ಮಾತು ಕೇಳಿ ಬರುತ್ತೆ. ಆದರೆ ಬಹಳಷ್ಟು ಜನಕ್ಕೆ ಅಭಿಮಾನಿಗಳಿಗೆ ಕಾಡಿದಂತಹ ನಟಿ ಅಂದರೆ ಮಯೂರಿ ಕ್ಯಾತ್ರೆ ಅವರು. ಒಂದಷ್ಟು ಅಪ್ಡೇಟ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಿದ್ರು. ಆದರೆ ಸಿನಿಮಾ ಅಪ್ಡೇಟ್‌ನ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಕಾಯ್ತಿದ್ರು. ಆದರೆ ಇದೀಗ ಉತ್ತರ ಕರ್ನಾಟಕದ ಹುಡುಗಿ, ಉತ್ತರ ಕರ್ನಾಟಕ ಮೂಲದ ಒಂದು ಕತೆ ಮೂಲಕ ವೆಬ್ ಸೀರೀಸ್ ನಲ್ಲಿ ಬಂದಿದ್ದಾರೆ. ಅದುವೇ ರಾಕ್ಷಸ ಅನ್ನುವಂತಹ ವೆಬ್ ಸೀರೀಸ್. ಮಯೂರಿ ಅವರೇ ಹೇಗದೀರಿ? ಮಸ್ತ್ ಅದ ನೋಡ್ರಿ. ನೀವು ಉತ್ತರ ಕರ್ನಾಟಕ ರೀ? ಆರಾಮದಿ ನಾನು. ಹಾವೇರಿ. ಹಾವೇರಿ ರೀ? ಹಾವೇರಿದಾಗ ಕದ್ರಮಳ್ಳಿ ಹನುಮಪ್ಪ ಗೊತ್ತ್ರಿ? ನಮ್ಮ ಮಂದೇವ್ರಿ. ಭಾಳ ಚಲೋ ಆತು, ಖುಷಿ ಆತು ನಿಮ್ಮನ್ನ ಭೇಟಿಯಾಗಿ ಇವತ್ತು. ನಂಗೂ ಅಷ್ಟೇ ಭಾಳ ಖುಷಿ ಆಯ್ತು ನೋಡ್ರಿ. ಓಕೆ, ಇದೀಗ ರಾಕ್ಷಸ ಅನ್ನುವಂಥದ್ದು ವೆಬ್ ಸಿರೀಸ್ 13 ವರ್ಷದ ಜರ್ನಿ. ಮುಖ್ಯವಾಗಿ ನಾವು ಮಾತಾಡೋದಾದ್ರೆ ಒಂದು ಸಲ ಹಿಂಗೆ ತಿರುಗಿ ನೋಡೋದಾದ್ರೆ 13 ವರ್ಷ ಮಯೂರಿ ಕ್ಯಾತ್ರಿ ಎಷ್ಟು ಖುಷಿ ಕೊಡುತ್ತೆ? ವೆಲ್, ಐ ಥಿಂಕ್ ಐ ವುಡ್ ಸ್ಟಾರ್ಟ್ ವಿತ್ ರಾಕ್ಷಸ. ಯಾಕಂದರೆ ಅದು ನನ್ನ ಅಪ್ಡೇಟೆಡ್ ಆ್ಯಂಡ್ ಅಪ್ಗ್ರೇಡೆಡ್ ಪ್ರಾಜೆಕ್ಟ್ ಸದ್ಯಕ್ಕೆ. ಆ್ಯಂಡ್ ವೆಬ್ ಸೀರೀಸ್ ಇದೆ. ಫೆಬ್ರವರಿ 20th ರಿಲೀಸ್ ಆಗ್ತದೆ. ನಮ್ಮ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್. ಅದ್ಭುತವಾದಂತಹ ತಂಡ. ನಮ್ಮ ಚಿನ್ನಾರಿ ಮುತ್ತ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್ ZEE5 ಅನ್ನೋ ನೆಟ್ವರ್ಕ್ಸಲ್ಲಿ ಸ್ಟ್ರೀಮ್ ಆಗುತ್ತೆ. ಸೊ ಅಫ್ಕೋರ್ಸ್ ತುಂಬ ಖುಷಿ ಇದೆ. ಯಾಕಂದರೆ ನೀವು ಹೇಳಿದ್ರಿ 13 ಇಯರ್ಸ್. ಸಮ್ಟೈಮ್ಸ್ ಅದು ಇಟ್ ಹಿಟ್ಸ್ ಯು ಹಾರ್ಡ್ ಅಲ್ಲ, ಸಡನ್ಲಿ ಕೂತು 13 ಇಯರ್ಸ್. ಬಿಕಾಸ್ ನಾನು ಮೊನ್ನೆ ಅಷ್ಟೇ ಬ್ರೌಸ್ ಮಾಡ್ತಾ ಇದ್ದೆ, ಎಷ್ಟು ವರ್ಷ ಆಯಿತು. ಅಶ್ವಿನಿ ನಕ್ಷತ್ರ 13 ಇಯರ್ಸ್ ಬ್ಯಾಕ್ ರಿಲೀಸ್ ಆಗಿತ್ತು. ಆ್ಯಂಡ್ ಇವತ್ತು ಅದೇ ಮಾಧ್ಯಮ, ಅದೇ ಕ್ಯಾಮ್ರಾ, ಅದೇ ಮೈಕು, ಅದೇ ಜರ್ನಲಿಸ್ಟ್. ಸೊ ಒಂಥರ ಖುಷಿ ಆಗುತ್ತೆ. ಇನ್ನು ನಾವು ಒಂದು ಓಟದಲ್ಲಿದ್ದೀವಿ ಅನ್ನೋ ಒಂದು ಎಚ್ಚರಿಕೆ ನಮಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಅದನ್ನು ರಿಮೈಂಡ್ ಮಾಡಿದ್ದಕ್ಕೂ ಥ್ಯಾಂಕ್ ಯು. ಅದೇ ಚಾರ್ಮ್ ನಿಮ್ಮಲ್ಲಿ, ಅದೇ ಬ್ಯೂಟಿ. ಅದು ನಿಮ್ಮ ಕಣ್ಣಲ್ಲಿರೋ ಬ್ಯೂಟಿ ನಿಮಗೆ ಕಾಣಿಸ್ತದೆ ಅಷ್ಟೇ. ಐ ಥಿಂಕ್ ನೀವು ನೋಡೋ ದೃಷ್ಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಐ ಟೇಕ್ ದ್ಯಾಟ್ ಆಸ್ ಅ ಕಾಂಪ್ಲಿಮೆಂಟ್. ಯಾ, ಥ್ಯಾಂಕ್ ಯು. ಈಗ ಯಾವುದೇ ಒಂದು ಭಾಷೆ ಇರ್ಬೋದು, ಒಂದು ಅಡ್ವಾಂಟೇಜ್ ಅನ್ನುವಂಥದ್ದು ನಿಮಗೆ. ಯಾಕಂದರೆ ಉತ್ತರ ಕರ್ನಾಟಕದ ಭಾಷೆ, ಈಗ ತರುಣ್ ಸರ್ ಹೇಳಿದ್ರು, ಮೂಲತಃ ನೀವು ಆ ಕಡೆಯವರು ಅನ್ನೋದು ನನಗೆ ಗೊತ್ತಿತ್ತು. ಅಸ್ಥೆಟಿಕ್ ಆಗಿ ನನಗೆ ಅದೇ ಲ್ಯಾಂಗ್ವೇಜ್ ಬೇಕಿತ್ತು, ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ವಿ ಅಂತ. ಖುಷಿ ಆಗುತ್ತೆ. ಯಾಕಂದರೆ ಇವಾಗ ನಾನು ಸ್ಟೇಜ್ ಮೇಲೇನೂ ಅದೇ ಹೇಳಿದೆ, ದಟ್ ತುಂಬ ಭಾಷೆಗಳು, ಕಲ್ಚರ್, ಇಂಡಿಯಾ ಅಂತ ಬಂದಾಗ ಭಾಷೆ, ಕಲ್ಚರ್, ನಂಬಿಕೆ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಕನ್ನಡ ಅಂತ ಬಂದಾಗ್ಲೂ ಬೇರೆ ಬೇರೆ ಒಂದು ಬೆಲ್ಟ್ಗೆ ನೀವು ಹೋದರೆ ಒಂದು 50-70 ಕಿಲೋಮೀಟರ್ಸ್ಗೂ ಕನ್ನಡದ ಒಂದು ಸ್ಲ್ಯಾಂಗ್ ಕೂಡ ಚೇಂಜ್ ಆಗುತ್ತೆ. ಅಂಥದ್ರಲ್ಲಿ ನಮ್ಮ ಮಣ್ಣು, ನಮ್ಮ ಊರು, ನಮ್ಮ ಭಾಷೆ ಅನ್ನೋ ಒಂದು ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಸೊ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾನು ಇಲ್ಲಿವರೆಗೂ ಯಾವುದೂ ಮಾಡಿರಲಿಲ್ಲ. ಆ್ಯಂಡ್ ಇದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಿದಾಗ ರಾಕ್ಷಸ ಅನ್ನೋ ವೆಬ್ ಸೀರೀಸಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾರೆ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮೂರು ಭಾಷೆ ಅಂದಮೇಲೆ ಬಂದುಬಿಡ್ತೇವೆ ನಾವು ಹಂಗೆ ಜೋಶ್ನಾಗ. ಸೊ ಅದು ಎಲ್ಲ ಅಗತ್ತು, ಆ ಒಂದು ಫೀಲ್ ಎಲ್ಲ ಬಂದುಬಿಡುತ್ತೆ. ಸೊ ಥರಲಿ ಎಂಜಾಯ್ ಮಾಡಿದ್ದೀನಿ ನಾನು ಈ ಶೂಟಿಂಗ್ ಪ್ರಾಸೆಸ್ನ. ಉತ್ತರ ಕರ್ನಾಟಕ ಅನ್ನುವಂಥದ್ದು ನಿಮ್ಗೆ ಹೊಸದಲ್ಲ, ಬಟ್ ಎಷ್ಟು ಸಲ ಹೋಗ್ತಾ ಇರ್ತೀರಾ, ಊರಿಗೆ ಬರ್ತಾ ಇರ್ತೀರಾ? ಹೋಗೋದೇ ರೀ, ನಮ್ಮದು ರೀ ಊರು. ಹುಬ್ಬಳ್ಳಿ ನಮ್ಮದು. ಆ್ಯಂಡ್ ಇವಾಗಲೂ ಅವಾಗವಾಗ ಹೋಗ್ತಾ ಇರ್ತೀವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲಿ ಇದ್ದಾರೆ. ಆ್ಯಂಡ್ ನಮ್ಮ ಮನೆಯೂ ಇದೆ ಅಲ್ಲಿ. ಸೊ ದ್ಯಾಟ್ಸ್ ವೈ ಅವಾಗವಾಗ ಹೋಗ್ತಾ ಇರ್ತೀವಿ. ಆ್ಯಂಡ್ ವರ್ಷಕ್ಕೆ ಒಂದು ಸಲ ನಮ್ಮ ಮನೆ ದೇವ್ರಿಗೆ ಅಂತ ಹೋಗ್ತಿರ್ತೀವಿ. ಅಜ್ಜ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗ್ತಿರ್ತೀವಿ. ಸೊ ಅಲ್ಲಿ ಸೊಗಡು. ಆ್ಯಂಡ್ ಡೈಲಿ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಗಾಯಿ, ಮಿರ್ಚಿ, ಮಂಡಕ್ಕಿ, ಇವತ್ತಿಗೂ ಕಟಿಂಗ್ ಚಾಯ್ ಎಲ್ಲ. ಅಂದ್ರೆ ಇಲ್ಲ ಅದೇನಷ್ಟ ನಾನು, ಬಟ್ ಜೀವಿಸ್ತಿರೋದು ಅಲ್ಲೇ. ಅಲ್ಲಿ ಆನೆಸ್ಟ್ಲಿ ಸ್ಪೀಕಿಂಗ್ ಹುಬ್ಳಿಯಲ್ಲಿ ತುಂಬ ಫೇವ್ರೆಟ್ ಸ್ಪಾಟ್ಸ್ ಅಂತ ಇದೆ. ಬಟ್ ನನಗೆ ಒಂದು ಸಿದ್ಧಾರೂಢ ಮಠ ಅಂತ ಇದೆ. ಅಲ್ಲಿ ಸಿದ್ಧಾರೂಢ ಮಠದಲ್ಲಿ 24/7 ಅಲ್ಲಿ ಓಂ ನಮಃ ಶಿವಾಯ ಅಂತ ಜಪಿಸ್ತಿರ್ತಾರೆ ಅಲ್ವಾ. ಸುಮ್ಮನೆ ಅಲ್ಲಿ ಹೋಗಿ ಯಾರು ಇಲ್ಲದೆ ಇರೋ ಟೈಮಲ್ಲಿ, ಇನ್ನೇನು ಮಧ್ಯಾಹ್ನದ ಮೇಲೆ ಇನ್ನೇನು ದ್ವಾರ ಓಪನ್ ಮಾಡ್ತಾರೆ ಅನ್ನೋ ಟೈಮಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ ನಾನು. ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಆ ಮಠ, ಅಲ್ಲಿ ಎನರ್ಜಿ. ಸೊ ನನಗೆ ಆ ಸ್ಪಾಟ್ ತುಂಬ ಇಷ್ಟ. ಆಮೇಲೆ ಖಾನಾವಳಿ ರೀ, ಮಸ್ತ್ ಖಾನಾವಳಿ ಅದಾವ ಅಲ್ಲಿ ಊಟಕ್ಕೆ ಹೋಗಿ. ಮಗನ್ಗೆ 5 ವರ್ಷ ಆದ್ರೂ ಹೆಮ್ಮೆಯಿಂದ ಹೇಳ್ಕೊತಿರ್ತಾರ, ನನ್ನಮ್ಮ ಹೀರೋಯಿನ್ ಅನ್ನುವಂಥದ್ದು ಏನಾದರೂ ಸ್ಕೂಲಲ್ಲಿ ಹೇಳ್ಕೊಳೋದು. ಅದು ರೀ, ಅದಕ್ಕಿರೋ ಮೆದುಳಿಗೆ ನಾನು ಏನು ಅನ್ನೋದನ್ನು ಗೊತ್ತಿಲ್ಲ ಅವನಿಗೆ ಇವಾಗ. ಎಸ್ ಅದು ಬೈ ಡಿಫಾಲ್ಟ್ ನಾನು ಏನು ಅನ್ನೋದು ಅವನಿಗೆ ಗೊತ್ತಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಗೆ ನಾನು ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ, ಡಬ್ಬಿಂಗ್ ಕರ್ಕೊಂಡು ಹೋಗ್ತೀನಿ. ಐ ಥಿಂಕ್ ನಾನು ಯಾರು, ಅವ್ರ ಅಮ್ಮ ಏನು ಅನ್ನೋದು ಅವನಿಗೆ ಆಟೋಮ್ಯಾಟಿಕ್ಕಾಗಿ ಇಂಟ್ರಡ್ಯೂಸ್ ಆಗಿರಬೇಕು. ಸೊ ಯಾವುದು ಮುಚ್ಚೆ ಮುರೆ ಇಲ್ಲದೆ ಹಿ ನೋಸ್ ಅಮ್ಮ ಏನು ಮಾಡ್ತಾರೆ. ಅವನಿಗೆ ಹೋಗುವಾಗಲೂ ನೋಡು, ಇವತ್ತು ಬರುವಾಗ ಅಮ್ಮಮ್ಮ ನಿನ್ನ ಪಿಕ್ ಮಾಡ್ತಾರೆ ಸ್ಕೂಲಿಂದ, ನಾನು ಶೂಟಿಂಗಿಗೆ ಹೋಗ್ತಿದ್ದೀನಿ,
ಕ್ರೊಕೊಡೈಲ್ ಇರುತ್ತೆ ಆ ಶೂಟಿಂಗಲ್ಲಿ ಅಂತ ಹೇಳಿದ್ದೀನಿ. ಇಲ್ಲ ಅಂದರೆ ಅವನು ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಸೊ ಕ್ರೊಕೊಡೈಲ್ ನಮ್ಮ ವೆಬ್ ಸೀರೀಸ್ದು ಮೊಸಳೆ. ಸೊ ಅವನಿಗೆಲ್ಲ ರಿಯಾಲಿಟಿನ ನಾನು ಓಪನ್ ಆಗಿ ಹೇಳ್ತೀನಿ. ಸೊ ಎಲ್ಲ ಗೊತ್ತು ಅವನಿಗೆ. ಆ್ಯಂಡ್ ಯಾರು ಫೋಟೋ ತೆಕ್ಕೊಳ್ಳೋಕೆ ಬಂದರೆ ಅವನು ಪಕ್ಕಕ್ಕೆ ಬಂದು ಹಿಂಗೆ ನಿಂತ್ಕೋತಾನೆ. ಸೊ ಅವನಿಗೆ ಅದೊಂದು ಖುಷಿ. ಸೊ ಎಲ್ಲೋ ಒಂದು ಕಡೆ ಹಿ ಎಂಜಾಯ್ಸ್ ದ್ಯಾಟ್. ನಿಮ್ಮ ಯಾವುದೋ ಒಂದು ಸಿನಿಮಾ ಇರ್ಬೋದು ಅಥವಾ ಸಾಂಗ್ ಇರ್ಬೋದು, ಆಗಾಗ ಪದೇ ಪದೇ ರಿಪೀಟ್ ಮಾಡಿ ಸಾಂಗ್ ಹೇಳುವಂಥದ್ದು, ಪೂರ್ತಿ ಸಿನಿಮಾ ನೋಡಿರೋದು ಈ ಥರ ಇದೆಯಾ? ಪೂರ್ತಿ ಸಿನಿಮಾ ಈಗಿರೋ ವಯಸ್ಸಿಗೆ ನೆಟ್ಟಿಗೆ ಒಂದು 10 ನಿಮಿಷ ನನ್ನ ಪಕ್ಕದಲ್ಲಿ ಕೂತ್ರೆ ಸಾಕು ಪಾಪ. ಇನ್ನು 3 ಅವರ್ ಅಥವಾ 1.5 2 ಅವರ್ಸ್ ಎಲ್ಲಿ ಕೂರ್ತಾನೆ ಅವನು. ಬಟ್ ನೋಡಿದ್ದಾನೆ ನನ್ನ ಸಿನಿಮಾಗಳು, ನನ್ನ ಹಾಡುಗಳು. ರೇಡಿಯೋದಲ್ಲಿ ಕೆಲವೊಂದು ಸಲ ನನ್ನ ಹಾಡುಗಳು ಬರುತ್ತೆ. ಅವನಿಗಿದು ಅನುಮಾನವೇ ಇಲ್ಲ ನನ್ನ ಕರಿಯ 2 ಸಾಂಗ್ ತುಂಬ ಇಷ್ಟ. ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಅದು ಹಾಡು ತುಂಬ ಇಷ್ಟ. ಆ್ಯಂಡ್ ಇವಾಗ ರಾಕ್ಷಸ. ಸೊ ಎಲ್ಲ ಕಡೆನೂ ಪ್ರಚಾರ ನಡೀತಿರೋದ್ರಿಂದ ಅಮ್ಮ ನಾನಿದ್ದೀನಾ ಹೊಟ್ಟೆಲಿ ಅಂತ ಕೇಳ್ತಾನೆ. ನಾನು ಬಸರಿ ಅಲ್ವಾ ಇದರಲ್ಲಿ ಅವ್ನ ಪಾಪ ಕನ್ಫ್ಯೂಷನ್ ಹಿಂಗೆ ಅಮ್ಮ. ಬಿಕಾಸ್ ಅವನಿಗೆ ಆ ಫೋಟೋಸ್ ಎಲ್ಲ ನೋಡಿದಾಗ ಅವನಿಗೆ ಅರ್ಥ ಆಗೋ ಹಾಗೆ ಕೆಲವೊಂದಿಷ್ಟು ಹೇಳಿರ್ತೀವಿ. ಸೊ ಹಿ ಎಂಜಾಯ್ಸ್ ಆಲ್ ದಿಸ್. ಈಗ ಈ 2 ಥರ ಕ್ಯಾಟಗರಿ ಇರ್ತಾರೆ. ಜೀವನದಲ್ಲಿ ನಾನು ಏನೇ ಮಾಡೋಕ್ಕೂ ಮೊದಲು ಯೋಚನೆ ಮಾಡಿ ಮಾಡಬೇಕು, ಇಲ್ಲ ರಿಗ್ರೆಟ್ಸ್ ಪಡುವಂಥವ್ರು, ಅಥವಾ ಎಲ್ಲ ಮಾಡಿದ್ಮೇಲೆ ಹಿಂಗೆ ಮಾಡಬಾರ್ದಿತ್ತು ಅನ್ನೋಂಥ ರಿಗ್ರೆಟ್ ಪಡ್ತಾರೆ. ಬಟ್ ಮಯೂರಿ ಅವ್ರು ಯಾವ ಥರ? ಐ ಥಿಂಕ್ ಇದೇ ಥರ ನಾನು ಇರ್ತೀನಿ ಅಂತ ತುಂಬ ವರ್ಷಗಳಿಂದ ನಾನೇನು ಡಿಸೈಡ್ ಮಾಡಿರಲಿಲ್ಲ. ಈ ಥರ ಯೋಚನೆಗಳು ಆಲೋಚನೆಗಳು ಬರೋದೇ ಆವಾಗ. ಈಗ ತಪ್ಪುಗಳು ಮಾಡಿದ್ರೇ ಅದು ತಪ್ಪು ಅಂತ ಗೊತ್ತಾಗೋದು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅನಿಸ್ಬೇಕು, ಓ ತಪ್ಪ, ಸರಿ ಮಾಡಿದ್ರೇ ಅದು ಸರಿ ಅನ್ನೋದು ನಮಗೆ ಮನಸ್ಸಿಗೆ ಅನಿಸ್ಬೇಕು. ಸೊ ಐ ಥಿಂಕ್ ನಾನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಬಟ್ ಇವತ್ತಿಗೆ ಇರೋ ಎವಲ್ಯೂಷನ್ ಅಥವಾ ಇನ್ವಾಲ್ವ್ಮೆಂಟ್ ನನ್ನ ಬಗ್ಗೆ ನನಗಿರೋದ್ರಿಂದ ಐ ಥಿಂಕ್ ಐ ಆಮ್ ವೆರಿ ಮಚ್ ಕಾನ್ಷಿಯಸ್. ನಾನು ಏನೇ ಮಾಡಬೇಕಂದ್ರೂ ಎಲ್ಲೋ ಒಂದು ಕಡೆ ಪಟಕ್ಕನೆ ನಾನು ರಿಯಾಕ್ಟ್ ಮಾಡಲ್ಲ ಅಥವಾ ಪಟಕ್ಕಂತ ಉತ್ತರ ಕೊಡಲ್ಲ. ಎಲ್ಲೋ ಒಂದು ಕಡೆ ನನ್ನ ಒಂದು ಕಾನ್ಷಿಯಸ್ನೆಸ್ ಅನ್ನೋದೇನಿದೆ, ನನ್ನ ಸಬ್ ಕಾನ್ಷಿಯಸ್ನೆಸ್ ಅಂತ ಏನಿದೆ, ತುಂಬ ಅಲರ್ಟ್ ಆಗಿದೆ. ಹಾಗಾಗಿ ನನ್ನ ಹಾದಿಯಲ್ಲಿ ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ಈಗ ನೀವು ಸೂಪರ್ ಪವರ್ ವುಮೆನ್ ಕೂಡ, ಜೊತೆಗೆ ಮಾಮ್ ಕೂಡ ಹೌದು. ಎಸ್ಪೆಷಲಿ ಈ ಗಾಸಿಪ್ಸ್ ಅನ್ನುವಂಥದ್ದು ಬಂದಾಗ ಸೆಲೆಬ್ರಿಟೀಸ್ ಅನ್ನುವಂಥ ವಿಚಾರದಲ್ಲಿ ಜಾಸ್ತಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅದರಲ್ಲೂ ಸಹ ಹೆಣ್ಮಕ್ಳ ವಿಚಾರದಲ್ಲಿ. ಈಗ ಹೆಣ್ಮಕ್ಳು ಮೆಂಟಲಿನೂ ತುಂಬ ಸ್ಟ್ರಾಂಗ್ ಇರ್ತಾರೆ ಹೌದು, ಬಟ್ ಅಷ್ಟೇ ಒಳಗಡೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಹುಡುಗರಾಗಿರಬಹುದು, ಅವರೇನೋ ಅಂತ ಹಿಂಗೆ ಮರ್ತು ಬಿಡ್ತಾರೆ. ಬಟ್ ಹುಡುಗಿರ ವಿಚಾರದಲ್ಲಿ ಅದು ಬೇರೆ ರೀತಿ ಆಗುತ್ತೆ. ಬಟ್ ನಿಮ್ಮ ವಿಚಾರದಲ್ಲಿ ಗಾಸಿಪ್ ಅನ್ನುವಂಥದ್ದು ಯಾಕೆ ಹರಡ್ತು ಅಂತ, ಅದನ್ನು ಯಾವ ರೀತಿ ತಗೊಂಡ್ಕೊಂಡು ಹೋಗ್ತಾ ಇದ್ರಿ? ಆನೆಸ್ಟ್ಲಿ ಸ್ಪೀಕಿಂಗ್, ನೀವು ಯಾವ ಗಾಸಿಪ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಎನಿ ವಿಚ್ ವೇ ಇದನ್ನು ತುಂಬ ಜನರಲ್ ಫಾರ್ಮಲ್ಲಿ ಹೇಳೋದಾದರೆ, ನಾನು ಯಾವುದು ನನಗೆ ಸರಿ ಅನಿಸ್ತಿಲ್ವೋ ಅಥವಾ ನನಗದು ತಟ್ತಿಲ್ವೋ ಅಥವಾ ನನಗದು ಕನೆಕ್ಟ್ ಆಗ್ತಿಲ್ಲ, ರಿಲೇಟ್ ಆಗ್ತಿಲ್ಲ ಅಂದರೆ ನಾನಲ್ಲಿ ಎನರ್ಜಿನೇ ಕೊಡೋಕ್ಕೆ ಹೋಗಲ್ಲ. ಸೊ ನನ್ನ ಒಂದು ಏನಿದೆ, ವಾಟ್ ಹ್ಯಾಸ್ ಟು ಬಿ ಸೆಡ್ ಅದನ್ನು ನಾನು ಹೇಳಿರ್ತೀನಿ. ಬಟ್ ಅದನ್ನು ಮೀರಿ ಇನ್ ಕೇಸ್ ಅದು ಕಾಂಟ್ರವರ್ಸಿನೋ ಗಾಸಿಪ್ಪೋ ಏನೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಬಟ್ ಓನ್ಲಿ ಥಿಂಗ್ ದಟ್ ಐ ಹ್ಯಾವ್ ಸೆಡ್ ಇಸ್ ನನಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಿಟ್ಟರೆ ಇನ್ನು ಯಾವುದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ಇಷ್ಟಕ್ಕೆ ಈ ಮಾತನ್ನು ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನೆಗೆಟಿವಿಟಿನ ನಾನು ಏನೇ ನೋಡಿದ್ರೂ ಒಂದು ರೆಕಗ್ನೈಸ್ ಮಾಡುವಂತಹ ವೈಬ್ರೇಷನ್, ಒಂದು ಫ್ರೀಕ್ವೆನ್ಸಿಯಲ್ಲಿದ್ದೀನಿ ಸದ್ಯಕ್ಕೆ. ಹಾಗಾಗಿ ನನಗೆ ಅದು ನನ್ನದಲ್ಲ ಅನಿಸಿದ ತಕ್ಷಣ ಅಲ್ಲಿಗೆ ನಮಸ್ಕಾರ ಮಾಡಿ ಭಗವಂತಕ್ಕೆ ಬಿಟ್ಬಿಡ್ತೀನಿ. ಈಗ ಮಯೂರಿಯವರ ಮುಂದಿನ ಯೋಚನೆಗಳೇನು, ಯೋಚನೆಗಳು ಬದುಕಬೇಕು ಅಂದರೆ, ಲೈಕ್ ಐ ಸೆಡ್, ಸಾಯೋದಂತೂ ಇದ್ದಿದೆ ಗ್ಯಾರಂಟಿ, ಬಟ್ ಬದುಕಿ ಸಾಯಬಾರ್ದು. ಸೊ ಐ ವಾಂಟ್ ಟು ಲಿವ್ ಎವ್ರಿ ಮೂಮೆಂಟ್. ಈ ಮೂಮೆಂಟ್ ಕೂಡ ನಿಮ್ಮ ಜೊತೆ ನಾನು ಬೂಸ್ಟ್ ಮಾಡ್ಕೋತೀನಿ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಬೇಸಿಕ್ ಥಿಂಗ್ಸ್ ಎಲ್ಲರೂ ಯೋಚನೆ ಮಾಡಿದ್ರೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್, ನನಗಿದಿದೆ ನನಗದಿದೆ, ಏನಿಲ್ಲ ಅನ್ನೋದಕ್ಕಿಂತ ಏನೇನಿದೆ ಅಂತ ಒಮ್ಮೆ ಲೆಕ್ಕಾಚಾರ ಹಾಕ್ಕೊಂಡ್ರೆ ನಿಮ್ಗೆ ಇಲ್ಲದೆ ಇರೋ ಎನರ್ಜಿ ಉತ್ಪತ್ತಿ ಆಗುತ್ತೆ ನಿಮ್ಮಲ್ಲೇ. ಹಾಗಾಗಿ ಒಂದು ನಂಬಿಕೆ, ಒಂದು ಬೇಸಿಕ್ ಗ್ರೌಂಡಿಂಗ್ ಟೆಕ್ನಿಕ್ಸ್ ಅಂತ ನೀವೇನು ಮಾಡಿದಾಗ ನ್ಯಾಚುರಲಿ ಯು ವಿಲ್ ಬಿ ವೆರಿ ಹ್ಯಾಪಿ. ಇನ್ನೊಬ್ಬರ ತಟ್ಟೆಯಲ್ಲಿ ಅಥವಾ ಇನ್ನೊಬ್ಬರ ಜೀವನದಲ್ಲಿ ಅಥವಾ ಇನ್ನೊಬ್ರಲ್ಲಿ ಏನಾಗ್ತಿದೆ ಅಂತ ನಾವು ಯಾವಾಗ ಸ್ಟಾಪ್ ಮಾಡಿ ನನ್ನೊಳಗೆ ಏನಾಗ್ತಿದೆ ಅಂತ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಖುಷಿಯಾಗಿರ್ತೀವಿ. ಎಕ್ಸ್ಪೀರಿಯನ್ಸ್. ಯೋಜನೆಗಳು ಕಲಾವಿದೆಯಾಗಿ ನನಗೆ ಆ್ಯಕ್ಟಿಂಗ್ ಅನ್ನೋದು ತುಂಬ ಇಷ್ಟ. ನಾನು ಬೇರೆ ಸ್ಟ್ರೀಮ್ ಕೂಡ ಟ್ರೈ ಮಾಡಿದ್ದೀನಿ. ಐ ಆಮ್ ಅನ್ ಆಂಟ್ರಪ್ರನರ್ ಆಸ್ ವೆಲ್. ಬಟ್ ಸಮ್ವೇರ್ ಐ ಥಿಂಕ್ ನಾವು ಮಾಡೋ ಕೆಲಸ
ನಮಗೆ 100% ಖುಷಿ ಕೊಟ್ಟು ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಿದೆ ಅಂದಾಗ ಕಲಾವಿದ್ರಿಗೆ ಆಗೋ ಖುಷಿನೇ ಬೇರೆ. ಹಾಗಾಗಿ ಇವಾಗ ಮತ್ತೆ ನಾನು ಒಂದೊಂದೇ ಮೆಟ್ಲು ಏರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ಅನ್ನೋದನ್ನು ಮತ್ತೆ ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವೆಬ್ ಸೀರೀಸ್ ಮೂಲಕ ಮತ್ತೆ ಕಥೆಗಳನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಮ್ವೇರ್ ಡೀಪ್ ಇನ್ಸೈಡ್ ಮಯೂರಿ ಒಬ್ಬ ಕಲಾವಿದೆ ಇದ್ದಾಳೆ ಅನ್ನೋದನ್ನು ನನಗೆ ಅವಾಗವಾಗ ನಾನು ಎಚ್ಚೆತ್ಸ್ಕೊಳ್ತಾ ಇರಬೇಕು. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದೇ ನನ್ನ ಆಸೆ, ಯೋಜನೆಗಳು. ಅಂದರೆ ಕರಿಯರ್ ನಿಮ್ಮದು ಪೀಕ್ ಇರುವಂತಹ ಟೈಮಲ್ಲೇ ನೀವು ಮದುವೆ ಕೂಡ ಆದ್ರಿ, ಬಟ್ ದಟ್ ಈಸ್ ಯುವರ್ ಡಿಸಿಷನ್, ವಿಲ್ ಅಪ್ರಿಷಿಯೇಟ್. ಬಟ್ ಅದಾದಮೇಲೆ ಒಂದಷ್ಟು ಗ್ಯಾಪ್ ತೊಗೊಂಡ್ರಿ. ಐ ಮೀನ್ ಐ ಥಿಂಕ್ ಇಟ್ಸ್ ಹೌ ಯು ವ್ಯೂ ಇಟ್. ಈಗ ನೀವು ಹೇಳಿದ್ರಿ ಪೀಕಲ್ಲಿದ್ರಿ ಮದುವೆ ಆದ್ರಿ, ಹಾಗಂತ ನಾನು ಪೀಕ್ ಕೆಳಗಾಯ್ತಾ ಇಲ್ಲ. ಇವತ್ತಿಗೂ ನಾನು ಕಲಾವಿದೇನೆ. ಒಂದು ಬ್ಯೂಟಿ ನೋಡಿ ಈ ಒಂದು ಐ ಥಿಂಕ್ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ದಿಸ್, ಬಟ್ ಎಷ್ಟೇ ನೀವು ಹೇಳಿ ನಾನು ನಾಳೆ ಆ್ಯಕ್ಟಿಂಗ್ ಮಾಡ್ತೀನೋ ಇಲ್ವೋ, ಬಟ್ ಒಂದ್ಸಲ ಬಣ್ಣ ಹಚ್ಚಿದವರು ಕಲಾವಿದರು ಕೊನೆ ಉಸಿರು ತನಕನೂ ನಾನು ಕಲಾವಿದೆ ಆಗೇ ಉಳ್ಕೋತೀನಿ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ಮತ್ತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಆಬ್ವಿಯಸ್ಲಿ ನನಗೆ ತುಂಬ ಆಸೆ ಇದೆ. ಅವಕಾಶಗಳು ಮತ್ತೆ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಗಿಂತ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಬಿಕಾಸ್ ಮಾಡಬೇಕು ಅಂತ ಹೊರಟಾಗ ಐ ಥಿಂಕ್ ಯಾರೂ ನಮ್ಮನ್ನು ತಡೆಯೋಕ್ಕಾಗಲ್ಲ, ನಮ್ಮ ಮೇಲೆ ನಂಬಿಕೆ ಇದ್ದಾಗ. ಆ್ಯಂಡ್ ಅದು ಏನಂತಾರೆ ಹೈಯರ್ ಎನರ್ಜಿ ಪ್ರೊಟೆಕ್ಷನ್ ನಮಗಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಅದು ದಟ್ ಸಮಥಿಂಗ್ ಏನೋ ಸರಿ ಇದೆ, ಏನೋ ಸರಿ ಇಲ್ಲ ಅನಿಸ್ದವ್ರಿಗೆ ಎಲ್ಲ ಸರಿ ಇದೆ ಅಂತಲೂ ಅನಿಸುತ್ತಲ್ವ. ಅದನ್ನು ರೆಕಗ್ನೈಸ್ ಮಾಡೋ ಒಂದು ಕಲೆ ನಮ್ಮಲ್ಲಿರಬೇಕು. ಸೊ ಸದ್ಯಕ್ಕೆ ಎಲ್ಲ ಏನೋ ಸರಿ ಇದೆ ಅಂತ ತುಂಬ ಅನಿಸ್ತಾ ಇದೆ. ಸೊ ಎಲ್ಲ ಸರಿ ಹೋಗ್ಲಿ. ಇನ್ನು ಹಿಂದೆ ನಾವು ನೋಡೋದಾದ್ರೆ ಕಿಸ್ ಸಿನಿಮಾದಲ್ಲಿ ನೀವು ವಾಯ್ಸ್ ಕೂಡ ಕೊಟ್ಟಿದ್ರಿ ಶ್ರೀಲೀಲಾ ಅವ್ರಿಗೆ. ರೀಸೆಂಟಾಗಿ ಅವರು ಡಾಕ್ಟರ್ ಕೂಡ ಆದರು. ಸೋ ಪ್ರೌಡ್ ಆಫ್ ಹರ್. ಐ ಮೀನ್ ದಟ್ ಗರ್ಲ್ ಶೀಸ್ ಸೋ ಬ್ಯೂಟಿಫುಲ್, ಸೋ ಗ್ರೌಂಡೆಡ್. ಅವ್ರು ಮಾಡೋ ಮೂವೀಸ್ ಒಂದು ಕಡೆ ಆದರೆ ಅವ್ರ ರಿಯಲ್ ಲೈಫಲ್ಲೂ ಎಷ್ಟು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದಾರೆ. ಯುನೋ ಐ ಥಿಂಕ್ ನನಗೆ ಪರ್ಸ್ನಲಿ ಅವ್ರು ತುಂಬ ಇಷ್ಟ. ಆವಾಗ ಡಬ್ಬಿಂಗ್ ಟೈಮಲ್ಲಿ ಅವ್ರು ಬರ್ತಾಯಿದ್ರು. ಸೊ ಶಿ ಇಸ್ ಸೋ ಕ್ಯೂಟ್. ಸೊ ತುಂಬ ಖುಷಿ ಆಗುತ್ತೆ ಟು ಸೇ ದ್ಯಾಟ್ ಯುನೋ ಈಗ ಹೇಗೆ ನಮಗೆ ಖುಷಿ ಆಗುತ್ತೆ ನಾವು ಇಂತಿಂಥ ಕಲಾವಿದ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವರಿಗೆ ನಾನು ವಾಯ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಹ್ಯಾಪಿ ಫಾರ್ ಹರ್. ಈಗ ಮಯೂರಿ ಅವರು ಮದುವೆಯಾಗಿ ಮಗು ಆದ್ರೂ ಸಹ ಅದೇ ಚಾರ್ಮಿಂದ ಬ್ಯೂಟಿ ಮೇಂಟೈನ್ ಮಾಡ್ತಿದ್ದಾರೆ. ನಿಮ್ಮ ಅಭಿಮಾನಿಗಳು ಕೇಳೋದು ಯಾವಾಗಲೂ ಕಾಮೆಂಟ್ಸಲ್ಲಿ, ನೀವು ನೋಡ್ತಿರೋ ಇಲ್ವಾ, ಏನು ಹೇಳ್ತೀರಾ? ಖಂಡಿತ ನೋಡ್ತೀನಿ, ಎಲ್ಲದನ್ನೂ ನೋಡ್ತೀನಿ. ತುಂಬ ಐ ಥಿಂಕ್ ಐ ವುಡ್ ಸೇ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಐ ಆಮ್ ಸೋ ಹ್ಯಾಪಿ. ನನ್ನ ಸ್ಯಾಟಿಸ್ಫೈಡ್ ಆಗಿದ್ದೀನಿ ನನ್ನ ಒಂದು ಲೈಫಲ್ಲಿ, ನನ್ನ ಒಂದು ಸಿಚುವೇಶನ್ಸಲ್ಲಿ. ಸೊ ಪ್ರೆಸೆನ್ಸಲ್ಲಿ ಬದುಕೋ ಒಂದು ಗುಣ ನನ್ನಲ್ಲಿ ತುಂಬ ನಾನು ಬೆಳೆಸ್ಕೊತಾ ಇದ್ದೀನಿ. ಸೊ ಅದೆಲ್ಲ ಕಾಣಿಸ್ತದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಅದರಿಂದ ಇನ್ನೂ ಮೋಟಿವೇಟೆಡ್ ಆಗುತ್ತೆ ನಮಗೆ ದಟ್ ವಿ ಲಿವ್ ಹ್ಯಾಪಿಲಿ. ಮಯೂರಿ ಅವ್ರು ಯಾವುದಾದ್ರೂ ಕತೆ ಕೇಳಿದಾರಾ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಾದ್ರು ಸಿನಿಮಾದು? ಎಸ್ ಆಫ್ ಕೋರ್ಸ್. ಇದಾದಮೇಲೆ ಒಂದು ಎಕ್ಸ್ಪೆರಿಮೆಂಟಲ್ ಮೈಕ್ರೋ ಸೀರೀಸ್ ಅಂತ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಬಿಟ್ಟು ಒಂದು ಕಥೆ ಕೇಳಿದ್ದೀನಿ. ಅದು ಐ ಥಿಂಕ್ ಇನ್ನೇನು ಆಲ್ಮೋಸ್ಟ್ ಫೈನಲ್ ಹಂತದಲ್ಲಿದೆ. ಮಾರ್ಚ್ ಎಂಡಿಂದ ಶೂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ಸೂನ್ ಐ ವಿಲ್ ಗಿವ್ ಯು ದ ಅಪ್ಡೇಟ್ಸ್. ಥ್ಯಾಂಕ್ ಯು ಮಯೂರಿ ಅವರೇ. ಸೊ ಇದಿಷ್ಟು ನಟಿ ಮಯೂರಿ ಕ್ಯಾದ್ರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.